ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ ಹಾಗೂ ಸ್ಯಾಕಿಸ್ ಕ್ಲಾಸಸ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ನಾವು ನಿನ್ನೆ ತರಗತಿಯಲ್ಲಿ ಮೂರು ಅಂಚುವಿ ಹಾಗೆ ಭೂಫಲಕಗಳ ಲಕ್ಷಣಗಳನ್ನು ನೋಡಿದ್ದೀವಿ. ಆ ಮೂರು ಅಂಚುಗಳಲ್ಲಿ ಒಂದು ಸಮಾನಾಂತರ ಅಂಚುಗಳು, ಒಗ್ಗೂಡುತ್ತಿರುವ ಅಂಚುಗಳು ಮತ್ತೆ ಪ್ರತ್ಯೇಕವಾಗುತ್ತಿರುವ ಅಂಚುಗಳಂತೇಳಿ ಮೂರು ವಿಧಗಳನ್ನು ನೋಡಿದ್ದೀವಿ. ಹಂಗೆ ಅವುಗಳ ಲಕ್ಷಣಗಳನ್ನು ನೋಡಿದ್ದೀವಿ. ಇವತ್ತು ಸೆಪರೇಟ್ ಆಗಿ ಡೀಟೇಲ್ ಆಗಿ ಒಂದೊಂದ್ರ ಬಗ್ಗೆ ನೋಡ್ತೀವಿ ಅಂತ ಮುಂದಿನ ಕ್ಲಾಸಲ್ಲಿ ಹೇಳಿದ್ದೆ. ಇವಾಗ ಒಗ್ಗೂಡುತ್ತಿರುವ ಅಂಚುಗಳ ಬಗ್ಗೆ ಡೀಟೇಲ್ ಆಗಿ ಅಧ್ಯಯನ ಮಾಡೋಣ. ಓಕೆನಾ? ಓಕೆ. ಸೊ ಈ ಒಗ್ಗೂಡುತ್ತಿರುವ ಅಂಚುಗಳು ಅಂತಂದ್ರೆ ಏನು ಅಂತಂದ್ರೆ ಎರಡು ವಿಭಿನ್ನ ಭೂಫಲಕಗಳು ಮುಖಾಮುಖಿಯಾಗಿ ಸಂಧಿಸ್ತಾ ಇರೋದು. ಅಂದ್ರೆ ಈ ಕಡೆ ಒಂದು ಭೂಫಲಕ, ಇಲ್ಲಿಂದ ಒಂದು ಭೂಫಲಕ, ಎರಡು ಒಂದೇ ಕಡೆಗೆ ಮುಖಾಮುಖಿಯಾಗಿ ಚಲಿಸ್ತಾ ಇರೋದು. ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನಾನು ನಿಮ್ಗೆ ಹೇಳಿದ್ದೆ ನಿನ್ನೆ ಅಲ್ವಾ, ಯಾವುದು ಸಾಂದ್ರತೆ ಜಾಸ್ತಿ ಇರುತ್ತೋ ಅದೇನಾಗುತ್ತೆ ಅಂತ ಹೇಳಿದ್ದೆ, ಕುಸಿತ ಆಗುತ್ತೆ ಅಂತ ಹೇಳಿದ್ದೆ. ಅಂದ್ರೆ ಇಂಗ್ಲಿಷ್ ಅಲ್ಲಿ ಏನಂತ ಕರೀತಾರೆ, ಸಬ್ಡಕ್ಷನ್ ಅಂತ ಕರೀತಾರೆ. ಓಕೆನಾ? ಸಬ್ಡಕ್ಷನ್ ಅಂತ ಕರೀತಾರೆ. ಕುಸಿತ ಆಗುತ್ತೆ ಅಂತ ಹೇಳಿದ್ದೆ ಯಾವುದು ಸಾಂದ್ರತೆ ಜಾಸ್ತಿ ಇರುತ್ತೆ. ಅದೇ ಯಾವ್ದು ಹಗುರ ಇರುತ್ತಲ್ವಾ, ಕಡಿಮೆ ಸಾಂದ್ರತೆ ಉಳ್ಳ ಫಲಕ ಇರುತ್ತಲ್ವಾ, ಅದೇನ್ ಮಾಡುತ್ತೆ ಅಂದ್ರೆ ಇದ್ರ ಮೇಲೆ ಬರುತ್ತೆ, ಮಡಿಚಿ ಪರ್ವತಗಳಾಗುತ್ತೆ ಅಂತ ಹೇಳಿದ್ದೆ. ಓಕೆನಾ? ಇಷ್ಟು ಕಾನ್ಸೆಪ್ಟ್ ನಿಮಗೆ ಹೇಳಿದ್ದೆ ನಾನು. ಓಕೆನಾ? ಅದೇ ರೀತಿಯಾಗಿ ಇದೇನು ಕುಸಿತ ಆಗುತ್ತಲ್ವಾ, ಸಬ್ಡಕ್ಷನ್ ಆಗುತ್ತಲ್ವಾ, ಪ್ಲೇಟು ಯಾವ್ದು ಸಾಂದ್ರತೆ ಜಾಸ್ತಿ ಇರುತ್ತೆ ಅದು ಸಬ್ಡಕ್ಷನ್ ಆಗುತ್ತಲ್ವಾ, ಇಲ್ಲಿರ್ತಕ್ಕಂಥ ಅಂಶಗಳು ಅಂದ್ರೆ ಇಲ್ಲಿರ್ತಕ್ಕಂಥ ಶಿಲೆಗಳು, ಮಣ್ಣು ಏನೇ ಇರ್ಲಿ, ಅಲ್ಲಿರ್ತಕ್ಕಂಥ ಅಂಶಗಳು ಏನಾಗುತ್ತೆ ಅಂದ್ರೆ ಕರಗಿ ಶಿಲಾಪಾಕವಾಗುತ್ತೆ. ಓಕೆನಾ? ಯಾಕೆ ಶಿಲಾಪಾಕವಾಗುತ್ತೆ ಅಂದ್ರೆ ಅಲ್ಲಿ ಇರ್ತಕ್ಕಂಥ ಹೆಚ್ಚಿನ ಉಷ್ಣಾಂಶದಿಂದ ಏನಾಗುತ್ತೆ ಅಂದ್ರೆ ಶಿಲಾಪಾಕದ ರೀತಿಯಲ್ಲಿ ಕನ್ವರ್ಟ್ ಆಗುತ್ತೆ, ಅಂದ್ರೆ ಮೆಲ್ಟ್ ಆಗ್ಬಿಡುತ್ತೆ. ಓಕೆನಾ? ಮೆಲ್ಟ್ ಆಗಿ ಏನಾಗುತ್ತೆ ಅಂತಂದ್ರೆ ಅಲ್ಲಿ ಒತ್ತಡದಲ್ಲಿ ವೇರಿಯೇಷನ್ ಆಗಿರುತ್ತೆ. ಅಲ್ಲಿರ್ತಕ್ಕಂಥ ವಲಯದಲ್ಲಿ ಹೊಸ ಕ್ರಸ್ಟ್ ಅಲ್ಲಿ ಬಿದ್ದಾಗ, ಕುಸಿತ ಆದಾಗ ಅಲ್ಲಿರ್ತಕ್ಕಂಥ ಪ್ರದೇಶದಲ್ಲಿ ಏನಾಗುತ್ತೆ ಅಂದ್ರೆ ಒತ್ತಡ ಜಾಸ್ತಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಪ್ಲೇಟ್ ಕುಸಿತಿದೆ. ಓಕೆನಾ? ಕುಸಿತು ಇಲ್ಲಿ ಎರಡನೇ ಪ್ಲೇಟ್ ಮಡಿಸ್ತಾ ಇದೆ. ಓಕೆನಾ? ಇಲ್ಲಿ ಬಂದಾಗ ಏನಾಗುತ್ತೆ ಅಂದ್ರೆ ಇಲ್ಲಿರ್ತಕ್ಕಂಥ ಅಂಶಗಳೆಲ್ಲ ಕರಗಿ ಏನಾಗುತ್ತೆ ಅಂತಂದ್ರೆ ಈ ಪ್ರದೇಶದಲ್ಲಿ ಒತ್ತಡ ಜಾಸ್ತಿ ಆಗುತ್ತೆ. ಓಕೆನಾ? ಮತ್ತೆ ಸಾಂದ್ರತೆ ಕೂಡ ವೇರಿ ಆಗ್ತಾ ಇರುತ್ತೆ ಮಟೀರಿಯಲ್. ಆವಾಗ ಏನಾಗುತ್ತೆ, ಒತ್ತಡ ಜಾಸ್ತಿ ಆದಾಗ ಏನಾಗುತ್ತೆ, ಇದು ಪುಷ್ ಮಾಡಕ್ ಟ್ರೈ ಮಾಡುತ್ತೆ ಮೇಲೆ ಲಾವಾ. ಸೊ ಈ ಪುಷ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಭೂಮಿಯ ಮೇಲ್ಮೈ ತಲುಪಿದಾಗ ಇದೇ ಜ್ವಾಲಾಮುಖಿಯಾಗಿ ಹೊರಗಡೆ ಬರುತ್ತೆ. ಓಕೆನಾ? ಇದೇ ಜ್ವಾಲಾಮುಖಿಯಿಂದ ಹೊರಗಡೆ ಬರುತ್ತೆ. ಸೊ ಇದನ್ನ ಏನಂತ ಕರೀತಾರೆ ಅಂತಂದ್ರೆ ವಿನಾಶಕಾರಿ ಫಲಕಗಳು ಅಂತ ಕರೀತಾರೆ. ಓಕೆನಾ? ಯಾಕೆ ವಿನಾಶಕಾರಿ ಅಂತಂದ್ರೆ ಇಲ್ಲಿರ್ತಕ್ಕಂಥ ಅಂಶಗಳಿದಾವಲ್ವಾ, ಇಲ್ಲಿರ್ತಕ್ಕಂಥ ಈ ಫಲಕದಲ್ಲಿ ಇರ್ತಕ್ಕಂಥ ಅಂಶಗಳು ಮತ್ತೆ ಇಲ್ಲೇನಿದಾವಲ್ವಾ, ಇವೆಲ್ಲ ವಿನಾಶ ಆಗುತ್ತೆ. ಅಂದ್ರೆ ಇಲ್ಲಿರ್ತಕ್ಕಂಥ ಕ್ರಸ್ಟ್, ಓಕೆನಾ, ಇಲ್ಲಿರ್ತಕ್ಕಂಥ ಕ್ರಸ್ಟ್ ಏನಾಗುತ್ತೆ ಅಂದ್ರೆ ಕೆಳಗೆ ಕುಸಿದ್ಬಿಟ್ಟು ಏನಾಗುತ್ತೆ ಅಂದ್ರೆ ನಾಶ ಆಗುತ್ತೆ. ಸೊ ಅದಕ್ಕೆ ಇದನ್ನ ಏನಂತ ಕರೀತಾರೆ ಅಂತಂದ್ರೆ ವಿನಾಶಕಾರಿ ಅಂಚುಗಳು ಅಂತ ಕರೀತಾರೆ. ಓಕೆನಾ? ಓಕೆ. ಇವಾಗ ನಾವು ಅದರಲ್ಲಿ ಮತ್ತೆ ಮೂರು ವಿಧಗಳಾಗಿ ನೋಡ್ತೀವಿ. ಓಕೆನಾ? ಅದರಲ್ಲಿ ಮೂರು ವಿಧಗಳಾಗಿ ನೋಡ್ತೀವಿ. ಯಾವಪ್ಪ ಅಂತಂದ್ರೆ ಬೇಸ್ಡ್ ಆನ್ ಈ ಭೂಫಲಕಗಳ ಆಧಾರದ ಮೇಲೆ ನಾವು ಮೂರು ವಿಧಗಳನ್ನ ನೋಡ್ತೀವಿ. ಅವು ಯಾವಪ್ಪ ಅಂತಂದ್ರೆ ಒಂದು ಸಾಗರ, ಓಕೆನಾ, ಒಂದು ಸಾಗರಿಕ ಪ್ಲೇಟ್ಗಳ ಮಧ್ಯೆ ಕನ್ವರ್ಜ್ ಆಗ್ತಕ್ಕಂಥದ್ದು ಒಂದನೇದು. ಎರಡನೇದು ಏನಪ್ಪಾ ಅಂದ್ರೆ ಸಾಗರ ಮತ್ತೆ ಖಂಡಾಂತರ. ಮೂರನೇದು ಖಂಡಾಂತರ ಮತ್ತೆ ಖಂಡಾಂತರ ಮಧ್ಯೆ ಸಂಧಿ ಆದಾಗ ಏನ್ ರಚನೆಗಳು ಫಾರ್ಮ್ ಆಗ್ತಾವಲ್ಲೋ ಅವೆಲ್ಲ ನಾವೇನ್ ಮಾಡೋಣ ಅಂದ್ರೆ ಡೀಟೇಲ್ ಆಗಿ ನೋಡೋಣ. ಇವು ಮೊದಲನೇದು ಯಾವ್ದಪ್ಪ ಅಂತಂದ್ರೆ ಸಾಗರ ಮತ್ತೆ ಸಾಗರ. ಓಕೆನಾ? ಸಾಗರ ಮತ್ತೆ ಸಾಗರ. ಓಕೆನಾ? ಇವಾಗ ಎರಡೂ ಸಾಗರಿಕ ಫಲಕಗಳು ಕನ್ವರ್ಜ್ ಆದಾಗ ಏನಾಗುತ್ತೆ ಅಂತ ನೋಡೋಣ. ಓಕೆನಾ? ಏನಾಗುತ್ತೆ ಅಂತಂದ್ರೆ ಯಾವುದು ಜಾಸ್ತಿ ಸಾಂದ್ರತೆ ಇರುತ್ತಲ್ವ ಪ್ಲೇಟು, ಯಾವ ಪ್ಲೇಟಿನ ಸಾಂದ್ರತೆ ಜಾಸ್ತಿ ಇರುತ್ತೆ ಎರಡು ಓಷನ್ ಪ್ಲೇಟ್ಸ್ ಅಲ್ಲಿ, ಅದೇನಾಗುತ್ತೆ ಅಂತಂದ್ರೆ ಸಬ್ಡಕ್ಟ್ ಆಗುತ್ತೆ. ಸಬ್ಡಕ್ಷನ್ ಅಂದ್ರೆ ಕುಸಿತ ಆಗುತ್ತೆ. ಓಕೆನಾ? ಯಾವ್ದು ಹಗುರ ಇರುತ್ತಲ್ವ ಅದ್ ಮೇಲೆ ಬಂದ್ಬಿಡುತ್ತೆ. ಓಕೆನಾ? ಈಗ ಇಲ್ಲಿ ಕುಸಿತ ಆದಾಗ ಏನಾಗುತ್ತೆ ಅಂತಂದ್ರೆ ಇಲ್ಲಿರ್ತಕ್ಕಂಥ ಕ್ರಸ್ಟ್ ಕಂಪ್ಲೀಟ್ ಕೆಳಗ್ ಬಂದಾಗ ಏನಾಗುತ್ತೆ ಅಂದ್ರೆ ಇಲ್ಲಿ ಒಂದು ಟ್ರೆಂಚ್ ಫಾರ್ಮ್ ಆಗುತ್ತೆ, ಅಂದ್ರೆ ತಗ್ಗುಗಳು ಫಾರ್ಮ್ ಆಗುತ್ತೆ. ಒಂದನೇ ಪಾಯಿಂಟ್, ಒಂದು ಫ್ಯೂಚರ್ ಏನು, ಇಲ್ಲಿ ತಗ್ಗುಗಳು ಫಾರ್ಮ್ ಆಗುತ್ತೆ. ಇನ್ನೊಂದು ಏನಾಗುತ್ತೆ ಅಂತಂದ್ರೆ ಈ ಕುಸಿತ ಆಗಿರ್ತಕ್ಕಂಥ ಇದೇನು ಅಂಶಗಳಿದಾವಲ್ವ ಇಲ್ಲಿ, ಈ ಕ್ರಸ್ಟ್ ಅಲ್ಲಿ ಇರ್ತಕ್ಕಂಥ ಎಲ್ಲಾ ಅಂಶಗಳು ಇಲ್ಲಿ ಬಂದಾಗ ಏನಾಗುತ್ತೆ ಅಂತ ಹೇಳಿದೆ ನಿಮ್ಗೆ, ಕರಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಮೆಲ್ಟ್ ಆಗುತ್ತೆ. ಕರಗಿ ಏನಾಗುತ್ತೆ ಅಂದ್ರೆ ಮೆಲ್ಟ್ ಆಗುತ್ತೆ. ಮೆಲ್ಟ್ ಆಗಿ ಏನಾಗುತ್ತೆ ಅಂದ್ರೆ ಈ ಪ್ರದೇಶದಲ್ಲಿ ಒತ್ತಡದಲ್ಲಿ ಏರುಪೇರಾಗಿ ಮತ್ತೆ ಅಲ್ಲಿರ್ತಕ್ಕಂಥ ಸುತ್ತಮುತ್ತಲಿನ ಇರ್ತಕ್ಕಂಥ ಅಂಶಗಳಲ್ಲಿ ಸಾಂದ್ರತೆನೂ ಏರುಪೇರಾಗಿ ಏನಾಗುತ್ತೆ ಅಂದ್ರೆ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಆಗುತ್ತೆ.
ಇಲ್ಲಿ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಆಗಿ ಏನಾಗುತ್ತೆ ಅಂದ್ರೆ ಇದು ಎಸ್ಕೇಪ್ ಆಗಕ್ಕೆ ಪ್ರಯತ್ನ ಮಾಡ್ತಿರ್ತೈತಿ. ಯಾವಾಗ ವೀಕ್ ಏರಿಯಾ ಸಿಕ್ಬಿಡುತ್ತೋ ಅಲ್ಲಿ ಎಸ್ಕೇಪ್ ಆಗಿ ಏನಾಗ್ಬಿಡುತ್ತೆ ಅಂದ್ರೆ ಜ್ವಾಲಾಮುಖಿ ಹೊರಗೆ ಬಂದ್ಬಿಡುತ್ತೆ. ಓಕೆನಾ? ಯಾವಾಗ ಎರಡೂ ಸಾಗರಿಕ ಪ್ಲೇಟ್ಗಳು ಕನ್ವರ್ಜ್ ಆದಾಗ ಏನಾಗುತ್ತೆ, ಒಂದು ತಗ್ಗುಗಳು ಫಾರ್ಮ್ ಆಗುತ್ತೆ, ಇನ್ನೊಂದು ಜ್ವಾಲಾಮುಖಿ ಬರುತ್ತೆ. ಜ್ವಾಲಾಮುಖಿ ಬಂದು ಏನಾಗ್ಬಿಡುತ್ತೆ, ಕಾಲಾಂತರವಾಗಿ ಇಲ್ಲಿ ಬಂದಿರತಕ್ಕಂಥ ಲಾವ ಏನಿರುತ್ತಲ್ವಾ, ಇಲ್ಲಿ ಬಂದಿರತಕ್ಕಂಥ ಲಾವ ಕಾಲಾಂತರವಾಗಿ ಏನಾಗುತ್ತೆ, ನೀರಲ್ಲಿ ಏನಾಗುತ್ತೆ, ಇದು ಸಾಲಿಡಿಫೈ ಆಗ್ಬಿಡುತ್ತೆ. ಏನಾಗುತ್ತೆ, ಸಾಲಿಡಿಫೈ ಆಗಿ ಏನಾಗುತ್ತೆ ಅಂದ್ರೆ ಇಲ್ಲಿ ಗಟ್ಟಿಯಾಗಿ ದ್ವೀಪಗಳು ಫಾರ್ಮ್ ಆಗ್ಬಿಡುತ್ತೆ. ಇದೇ ಒಂದು ಚೈನ್ ತರ ಇದ್ಬಿಟ್ರೆ, ಇದೇ ಒಂದು ಚೈನ್ ತರ ಇದ್ರೆ ಏನಾಗುತ್ತೆ ಅಂತಂದ್ರೆ ಈ ತರ ಚೈನ್ ತರ ಹೋಗ್ಬಿಟ್ರೆ ಸೊ ದ್ವೀಪಗಳ ಸರಪಳಿ ಆಗ್ಬಿಡುತ್ತೆ. ದ್ವೀಪಗಳ ಸರಪಳಿ. ಓಕೆನಾ? ಅದೇ ರೀತಿ ಇಲ್ಲಿ ಅಲ್ಲೊಂದು ದ್ವೀಪಗಳು ಏನಾದ್ರು ಕಂಡು ಬಂದ್ಬಿಟ್ರೆ, ಒಂದು ಗುಂಪು ತರ ಕಂಡುಬಿಟ್ರೆ ಅವಕ್ಕೆ ಏನಂತ ಕರೀತಾರೆ, ದ್ವೀಪಗಳ ಸಮೂಹ ಅಂತ ಕರೀತಾರೆ. ದ್ವೀಪಗಳ ಸಮೂಹ. ಉದಾಹರಣೆಗೆ ಅಪ್ಪ ಅಂತಂದ್ರೆ ಫಿಲಿಪೈನ್ಸ್. ಓಕೆನಾ? ಉದಾಹರಣೆಗೆ ಯಾವ್ದಿಲ್ಲಿ, ಫಿಲಿಪೈನ್ಸ್ ಆರ್ಚಿಪೆಲಾಗೋ ಅಂತ ಕರೀತಾರೆ. ಓಕೆನಾ? ಇಂಗ್ಲಿಷ್ ಅಲ್ಲಿ ಫಿಲಿಪೈನ್ಸ್ ದ್ವೀಪಗಳ ಸಮೂಹ ಉದಾಹರಣೆಯಾಗಿ ನೋಡ್ಬೋದು. ಓಕೆನಾ? ಇದು ಏನಂತಂದ್ರೆ ಎರಡು ಸಾಗರಿಕ ಫಲಕಗಳು ಕನ್ವರ್ಜ್ ಆದಾಗ ನಮ್ಗೆ ಈ ತರ ನೋಡ್ಲಿಕ್ಕೆ ಸಿಗುತ್ತೆ. ಓಕೆನಾ? ಇವಾಗ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಯಾವುದು, ಒಂದು ಸಾಗರಿಕ ಭೂಫಲಕ ಮತ್ತೆ ಇನ್ನೊಂದು ಖಂಡಾಂತರ ಭೂಫಲಕ ಅಂತೀವಿ. ಇದನ್ನ ಡೀಟೇಲ್ ಆಗಿ ನೋಡೋಣ, ಯಾವ ರಚನೆಗಳು ಕಂಡು ಬರುತ್ತೆ ಇಲ್ಲಿ ಅಂತ. ಓಕೆನಾ? ಇಲ್ಲಿ ಏನಾಗುತ್ತೆ ಅಂತಂದ್ರೆ ನಿಮ್ಗೆ ಹೇಳಿದ್ದೆ ಮೊದಲೇ, ಏನಂತ ಹೇಳಿದ್ದೆ, ಈ ಸಾಗರಿಕ ಫಲಕದಲ್ಲಿ ಏನ್ ಅಂಶಗಳು ಬರ್ತವೆ ಅಂತ ಹೇಳಿದ್ರೆ ಸೀಮಾ ಅಂತ ಕರೀತಾರೆ ಇದನ್ನ. ಇಲ್ಲಿ ಸಿಲಿಕಾನ್ ಮತ್ತೆ ಮ್ಯಾಗ್ನೀಷಿಯಂ ಅಂಶಗಳು ಜಾಸ್ತಿ ಕಂಡು ಬರುತ್ತೆ ಅಂತ ಹೇಳಿದ್ದೆ. ಅದೇ ರೀತಿ ಇಲ್ಲಿ ಏನ್ ಹೇಳಿದ್ದೆ, ಸಿಲಿಕಾನ್ ಮತ್ತೆ ಅಲ್ಯೂಮಿನಿಯಂ ಕಂಡು ಬರುತ್ತೆ ಅಂತ ಹೇಳಿದ್ದೆ. ಇವೆರಡರಲ್ಲಿ ಯಾವ್ದು ಸಾಂದ್ರತೆ ಜಾಸ್ತಿ ಇರುತ್ತೆ ಅಂತ ಹೇಳಿದ್ದೆ, ಸೀಮಾ. ಓಕೆನಾ? ಯಾವಾಗ ಸಾಂದ್ರತೆ ಅಲ್ಲಿರ್ತಕ್ಕಂಥ ಅಂಶಗಳ ಏನು ಸಾಂದ್ರತೆ ಜಾಸ್ತಿ ಇರುತ್ತಲ್ವಾ ಅದ್ರ ವೇಟ್ ಕೂಡ ಹಂಗೆ ಇರುತ್ತೆ. ಓಕೆನಾ? ಇದ್ರ ಪ್ರಕಾರ ಹೇಳ್ಬೇಕು ಅಂತಂದ್ರೆ ಸೊ ಇಲ್ಲಿರ್ತಕ್ಕಂಥ ಅಂಶಗಳ ಸಾಂದ್ರತೆ ಜಾಸ್ತಿ ಇರೋದ್ರಿಂದ ಸೊ ಈ ಸಾಗರಿಕ ಪ್ಲೇಟ್ ವೇಟ್ ಏನಾಗಿರುತ್ತೆ ಅಂದ್ರೆ ಜಾಸ್ತಿ ಆಗಿರುತ್ತೆ. ಅದಕ್ಕಾಗಿ ಯಾವಾಗ ಒಂದು ಸಾಗರಿಕ ಪ್ಲೇಟು ಮತ್ತೆ ಒಂದು ಖಂಡಾಂತರಿಕ ಪ್ಲೇಟು ಏನಾದ್ರೂ ಕನ್ವರ್ಜ್ ಆದಾಗ ಏನಾಗುತ್ತೆ ಅಂತಂದ್ರೆ ಈ ಸಾಗರಿಕ ಪ್ಲೇಟ್ ಏನಾಗ್ಬಿಡುತ್ತೆ ಅಂದ್ರೆ ಕುಸಿದು ಬಿಡುತ್ತೆ. ಓಕೆನಾ? ಈ ಸಾಗರಿಕ ಪ್ಲೇಟ್ ಏನಾಗುತ್ತೆ, ಕುಸಿದು ಬಿಡುತ್ತೆ. ಕುಸಿದು ಇಲ್ಲೇನಾಗುತ್ತೆ ಅಂತಂದ್ರೆ ಶಿಲಾಪಾಕದ ರೂಪದಲ್ಲಿ ತಯಾರಾಗಿ ಏನಾಗುತ್ತೆ ಅಂತಂದ್ರೆ ಸೇಮ್ ಆಸ್ ಇಟ್ ಈಸ್ ಇಲ್ಲಿನೂ ಸೇಮ್ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಆಗಿ ಏನಾಗುತ್ತೆ ಅಂದ್ರೆ ಇಲ್ಲಿ ಕೂಡ ವೋಲ್ಕನೋಸ್ ಬರಕ್ ಸ್ಟಾರ್ಟ್ ಆಗುತ್ತೆ, ಜ್ವಾಲಾಮುಖಿ ಬರಕ್ ಸ್ಟಾರ್ಟ್ ಆಗುತ್ತೆ. ಸೊ ಎಲ್ಲಿ ಈ ಸಾಗರಿಕ ಪ್ಲೇಟ್ ಸಬ್ಡಕ್ಟ್ ಆಗಿರುತ್ತಲ್ವಾ ಅಲ್ಲಿ ಆಸ್ ಯೂಶುವಲ್ ಏನಾಗುತ್ತೆ, ತಗ್ಗುಗಳು ಫಾರ್ಮ್ ಆಗ್ತಾವ ಅಂತ ಹೇಳಿದೆ. ಅದೇ ರೀತಿ ಇಲ್ಲಿ ವೋಲ್ಕನೋಸ್ ಬಂದಲ್ಲಿ ಅಲ್ಲಿ ಸಮುದ್ರದ ತಗೊಂಡಾಗ ದ್ವೀಪಗಳು ನೋಡ್ತೀವಿ, ಇಲ್ಲಿ ಏನ್ ನೋಡ್ತೀವಿ ಅಂತಂದ್ರೆ ಮಡಿಕೆ ಪರ್ವತಗಳು ನೋಡ್ತೀವಿ. ಅಷ್ಟೇ ವ್ಯತ್ಯಾಸ. ಏನ್ ವ್ಯತ್ಯಾಸ, ಅಲ್ಲಿ ದ್ವೀಪಗಳು ನೋಡ್ತೀವಿ, ಇಲ್ಲಿ ಮಡಿಕೆ ಪರ್ವತಗಳ ನೋಡಿದ್ವಿ. ಅಷ್ಟೇ ವ್ಯತ್ಯಾಸ, ಏನ್ ಡಿಫ್ರೆನ್ಸ್ ಇಲ್ಲ. ಓಕೆನಾ? ಉದಾಹರಣೆಗೆ ನೋಡ್ಬೇಕು ಅಂತಂದ್ರೆ ರಾಕೀಸ್ ಪರ್ವತಗಳಾಗಿರ್ಬೋದು ಮತ್ತೆ ಆಂಡೀಸ್ ಪರ್ವತಗಳಾಗಿರ್ಬೋದು ಇವುಗಳನ್ನ ನಾನು ನೆಕ್ಸ್ಟ್ ಮ್ಯಾಪ್ ಅಲ್ಲಿ ಹೇಳ್ತೀನಿ. ಮ್ಯಾಪ್ ಒಂದು ಸ್ಲೈಡ್ ಇದೆ, ಸೊ ಮ್ಯಾಪ್ ಸ್ಲೈಡ್ ಅಲ್ಲಿ ಡೀಟೇಲ್ ಆಗಿ ಎಕ್ಸಾಂಪಲ್ಸ್ ಕೊಡ್ತಾ ಹೋಗ್ತೀನಿ. ಸೊ ಇದು ಮೂರನೇದು ಏನಪ್ಪಾ ಅಂತಂದ್ರೆ ಎರಡು ಖಂಡಾಂತರ ಭೂಫಲಕಗಳು ಕನ್ವರ್ಜ್ ಆದಾಗ ಏನಾಗುತ್ತೆ ಎರಡು ಖಂಡಾಂತರ ಭೂಫಲಕಗಳು ಕನ್ವರ್ಜ್ ಆದಾಗ ಏನಾಗುತ್ತೆ ಅಂದ್ರೆ ಯಾವುದು ಸಾಂದ್ರತೆ ಜಾಸ್ತಿ ಇರುತ್ತೆ ಅಂದ್ರೆ ವೇಟ್ ಜಾಸ್ತಿ ಯಾವ್ದಿರುತ್ತೆ, ದೊಡ್ಡದು ಯಾವ್ದಿರುತ್ತೆ, ದೊಡ್ಡ ಭೂಫಲಕ ಯಾವ್ದಿರುತ್ತೆ, ಯಾವ್ದು ಸಾಂದ್ರತೆ ಜಾಸ್ತಿ ಇರುತ್ತೆ ಅದೇನಾಗುತ್ತೆ ಆಸ್ ಯೂಶುವಲ್ ಕೆಳಗಡೆ ಬರುತ್ತೆ. ಮತ್ತೆ ಅದೇ ರೀತಿ ಯಾವ್ದು ಹಗುರವಾಗಿರುತ್ತೆ, ಚಿಕ್ಕ ಪ್ಲೇಟ್ ಇರುತ್ತೆ, ಆಸ್ ಯೂಶುವಲ್ ಅದ್ ಮೇಲೆ ಏನ್ ಮಾಡುತ್ತೆ, ಬೆಂಡ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಈ ತರ ಮಡಿಕೆ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅವುಗಳನ್ನ ಏನಂತ ಕರಿತೀವಿ ಅಂದ್ರೆ ಮಡಕೆ ಪರ್ವತಗಳು ಅಂತ ಕರಿತೀವಿ. ಸರ್ ಮಡಕೆ ಪರ್ವತಗಳು ಉದಾಹರಣೆ ನೋಡಿ, ಹಿಮಾಲಯಸ್ಗಳಾಗಿರ್ಬೋದು, ಆಲ್ಪ್ಸ್ ಆಗಿರ್ಬೋದು, ಅಟ್ಲಾಸ್ ಪರ್ವತ ಶ್ರೇಣಿಗಳಾಗಿರ್ಬೋದು. ಬಟ್ ಒಂದ್ ನೆನ್ಪಿಟ್ಕೊಳ್ಳಿ, ನಮ್ಮ ಹಿಮಾಲಯದಲ್ಲಿ ಯಾವುದೇ ಜ್ವಾಲಾಮುಖಿ ಇಲ್ಲ. ಸರ್ ಯಾಕೆ ಜ್ವಾಲಾಮುಖಿ ಇಲ್ಲ? ಕನ್ವರ್ಜ್ ಆದಲ್ಲಿ ಸಾಗರಿಕ ಪ್ಲೇಟ್ ಕನ್ವರ್ಜ್ ಆದಾಗೂ ಜ್ವಾಲಾಮುಖಿಗಳು ಬಂದಿದೆ. ಅದೇ ರೀತಿ ಕಾಂಟಿನೆಂಟ್ ಮತ್ತೆ ಸಾಗರಿಕ ಪ್ಲೇಟ್ಗಳು ಕನ್ವರ್ಜ್ ಆದಾಗ ಕೂಡ ಜ್ವಾಲಾಮುಖಿ ಬಂದಿದಾವೆ. ಇಲ್ಲಿ ಯಾಕೆ ಬರ್ತಾ ಇಲ್ಲ ಸರ್ ಅಂತಂದ್ರೆ ಇಲ್ಲಿ ನೋಡಿ, ಎರಡು ಪ್ಲೇಟ್ ಸಾಂದ್ರತೆ ಏನಿದೆ ಸೇಮ್ ಇರುತ್ತೆ. ಓಕೆನಾ? ಎರಡು ಪ್ಲೇಟ್ ಸಾಂದ್ರತೆ ಏನಿರುತ್ತೆ ಸೇಮ್ ಇರುತ್ತೆ. ಇಲ್ಲಿ ಏನಾಗುತ್ತೆ ಖಂಡಾಂತರ ಪ್ಲೇಟ್ ಏನಾಗುತ್ತೆ ಅಂತಂದ್ರೆ ಮ್ಯಾಕ್ಸಿಮಮ್ ಹಾರ್ಡ್ಲಿ ಒಂದು 30 to 40 ಕಿಲೋಮೀಟರ್ಸ್ ಅಷ್ಟೇ ಆಳದಲ್ಲಿ ಹೋಗುತ್ತೆ, ಸಬ್ಡಕ್ಟ್ ಆಗುತ್ತೆ ಅಂದ್ರೆ ಕುಸಿತ ಆಗುತ್ತೆ. ಅದಕ್ಕಿಂತ ಕೆಳಗಡೆ ಹೋಗಲ್ಲ. ಯಾಕಂತಂದ್ರೆ ಇದು ಕೂಡ ಅಗ್ರವಾಗಿರ್ತಕ್ಕಂಥ ಪ್ಲೇಟು ಮತ್ತೆ ಸಾಂದ್ರತೆ ಇರಂಗಿಲ್ಲ. ಸೊ ಹಂಗಾಗಿ ಸ್ವಲ್ಪ ಆಳಕ್ಕೆ ಮಾತ್ರ ಇದು ಕುಸಿತ ಆಗೋದ್ರಿಂದ ಏನಾಗುತ್ತೆ ಅಂದ್ರೆ ಇಲ್ಲಿ ಯಾವುದೇ ಜ್ವಾಲಾಮುಖಿ ಏನಾಗಂಗಿಲ್ಲ, ಇಲ್ಲಿ ಬರಂಗಿಲ್ಲ. ಓಕೆನಾ? ಇಷ್ಟು ಕಾನ್ಸೆಪ್ಟ್ ನೆನ್ಪಿಟ್ಕೊಂಡ್ರೆ ಸಾಕು. ಇವಾಗ ಏನ್ ಮಾಡೋಣ ಅಂದ್ರೆ ಈ ಮೂರು ವಿಧಗಳ ಬಗ್ಗೆ, ಈ ಮೂರು ಏನ್ ನೋಡಿದ್ವಲ್ಲ ಇವುಗಳ ಉದಾಹರಣೆಗಳನ್ನ ಮ್ಯಾಪ್ ಅಲ್ಲಿ ನೋಡೋಣ, ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಅವಾಗ. ಓಕೆನಾ? ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಫಾರ್ ಎಕ್ಸಾಂಪಲ್ ಈ ಮ್ಯಾಪ್ ಅಲ್ಲಿ ನೋಡ್ಬಿಟ್ರೆ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಯಾವ್ಯಾವ ಮೌಂಟೇನ್ಸ್ ಹೆಂಗ್ ಫಾರ್ಮ್ ಆದವು, ಸೊ ಎಲ್ಲೆಲ್ಲಿ ವೋಲ್ಕನೋಸ್ ಜಾಸ್ತಿ ಇದಾವೆ ಪ್ರತಿಯೊಂದು ಈ ಮ್ಯಾಪ್ ಅಲ್ಲಿ ಗೊತ್ತಾಗುತ್ತೆ. ನೋಡಿ ಡೀಟೇಲ್ ಆಗಿ ನೋಡೋಣ. ಓಕೆನಾ? ಇಲ್ಲಿ ನೋಡಿ
ರಾಕೀಸ್ ಪರ್ವತ. ಓಕೆನಾ, ಈ ರಾಕೀಸ್ ಪರ್ವತ ಏನಿದೆ ಅಲ್ವಾ, ಈ ಉತ್ತರ ಅಮೆರಿಕನ್ ಪ್ಲೇಟು ಮತ್ತು ಇಲ್ಲಿ ಪೆಸಿಫಿಕ್ ಪ್ಲೇಟ್ ಏನು ಬರುತ್ತಲ್ವಾ, ಈ ಪೆಸಿಫಿಕ್ ಪ್ಲೇಟ್ ಕನ್ವರ್ಜೆನ್ಸ್ ಇಂದ ಆಗಿರೋದು. ಅಂದ್ರೆ ಒಂದು ಖಂಡಾಂತರ ಭೂಫಲಕ, ಒಂದು ಸಾಗರಿಕ ಭೂಫಲಕಗಳ ಮಧ್ಯೆ ಏನು ಕನ್ವರ್ಜ್ ಆಗಿರುತ್ತಲ್ವಾ, ಇಲ್ಲಿ ಏನಾಗಿರುತ್ತೆ ಅಂದ್ರೆ ಮೌಂಟೇನ್ಸ್ ಫಾರ್ಮ್ ಆಗುತ್ತೆ. ಸೊ ಓಕೆನಾ, ಇಲ್ಲಿ ಏನಾಗಿರುತ್ತೆ, ಕೆಲವೊಂದು ಟ್ರೆಂಚಸ್ ಬಂದಿರುತ್ತೆ, ತಗ್ಗುಗಳು ಬಂದಿರುತ್ತೆ. ಇದು ಕಾನ್ಸೆಪ್ಟ್. ಅದೇ ರೀತಿ ಸೇಮ್ ಕಾನ್ಸೆಪ್ಟ್ ಅಲ್ಲಿ ಇಲ್ಲಿ ಹ್ಯಾಂಡೀಸ್ ಕೂಡ ಅದೇ ರೀತಿ ಫಾರ್ಮ್ ಆಗುತ್ತೆ. ಏನಿಲ್ಲಿ ಇಲ್ಲೊಂದು ಚಿಕ್ಕ ಪ್ಲೇಟ್ ನಾಜ್ಕಾ ಅಂತ ಬರುತ್ತೆ, ನಾಜ್ಕಾ ಪ್ಲೇಟ್ ಅಂತೇಳಿ. ಸೊ ಇಲ್ಲಿ ಪೆಸಿಫಿಕ್ ಪ್ಲೇಟ್ ಇರುತ್ತೆ. ಸೊ ಇವೆರಡೂ ಕನ್ವರ್ಜೆನ್ಸ್ ಇಂದ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಮೌಂಟೇನ್ಸ್ ಪರ್ವತಗಳು ಫಾರ್ಮ್ ಆಗುತ್ತೆ. ಹಂಗೆ ಇಲ್ಲಿ ಜ್ವಾಲಾಮುಖಿಗಳು ಬರ್ತಾವೆ. ಓಕೆನಾ, ಓಕೆ. ಅದೇ ರೀತಿ ಅಪ್ಲೇಷನ್ಸ್ ಮತ್ತೆ ಈ ಅಟ್ಲಾಸ್ಗಳು ಮತ್ತೆ ಆಲ್ಪ್ಸ್ಗಳು, ಸೊ ಇವೆಲ್ಲ ಯಾವಾಗ ಫಾರ್ಮ್ ಆಗ್ಯಾವ ಸರ್ ಅಂತಂದ್ರೆ, ಇವಕ್ಕೆ ಯಾವುದೇ ಇವಾಗ ಪ್ಲೇಟ್ ಪ್ರೆಸೆನ್ಸ್ ತೋರ್ಸಂಗಿಲ್ಲ. ನಾನು ನಿಮ್ಗೆ ಹೇಳಿದ್ದೆ ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ ಇರ್ಬೇಕಾದ್ರೆ ಪ್ಯಾಂಜಿಯಾ ನೋಡ್ತೀವಿ ಅಂತ. ಈ ಪ್ಯಾಂಜಿಯಾ ಯಾವಾಗಿತ್ತಲ್ಲ, ಕಾರ್ಬನಿಸ್ ಪೀರಿಯಡ್ ಅಲ್ಲಿ ಈ ಪ್ಯಾಂಜಿಯಾ ಇದ್ದಾಗಲೇ ಇವು ಫಾರ್ಮ್ ಆಗ್ಬಿಟ್ಟವು. ನಾ ಹೇಳಿದ್ದೆ 4 ಪ್ಲೇಟ್ ಆಗಿ ಡಿವೈಡ್ ಆಗುತ್ತೆ ಅವಾಗ. ಆ ಕಾಲದಲ್ಲಿ ಏನಾಗಿರ್ತಾವ ಅಂದ್ರೆ ಇವು ಮೂರು ಏನಾಗಿರ್ತಾವ ಅಂದ್ರೆ ಫಾರ್ಮ್ ಆಗಿರುತ್ತೆ. ಇದು ಅಟ್ಲಾಸ್ ಅನ್ನೋದು ಆಫ್ರಿಕಾ ಮತ್ತೆ ಯುರೇಷಿಯನ್ ನಡುವೆ ಕನ್ವರ್ಜೆನ್ಸ್ ಅಲ್ಲಿ ಫಾರ್ಮ್ ಆಗುತ್ತೆ. ಯಾಸ್ ಇಟ್ ಈಸ್ ಸೇಮ್ ಹಿಮಾಲಯ, ಯುರೇಷಿಯನ್ ಪ್ಲೇಟು ಮತ್ತೆ ಇಂಡೋ ಆಸ್ಟ್ರೇಲಿಯನ್ ಪ್ಲೇಟ್ಗಳು ಈ ದಿಕ್ಕಲ್ಲಿ ಚಲಿಸಿದಾಗ ಇಲ್ಲಿ ಫೋಲ್ಡ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೇಮ್ ರೀತಿ ಡ್ರೇಕನ್ಸ್ಬರ್ಗ್ ಕೂಡ ಏನಾಗುತ್ತೆ ಅಂದ್ರೆ ಇದು ಯಾವಾಗ ಫಾರ್ಮ್ ಆಗಿರೋದು, ಕಾರ್ಬೋನಿಫೆರಸ್ ಪೀರಿಯಡ್ ಅಲ್ಲಿ. ಆವಾಗ ಪ್ಯಾಂಜಿಯಾ ಇತ್ತಲ್ವಾ, ಕಂಪ್ಲೀಟ್ ಒಂದು ಭೂಮಿ ಗೋಲಾಕಾರ, ಆವಾಗ್ಲೇನೆ ಕೆಲವೊಂದು ಫಾರ್ಮ್ ಆಗಿದ್ದು 4 ಪ್ಲೇಟ್ ಇದ್ದಾಗ. ಓಕೆನಾ, ಎಲ್ಲಾ ಮೌಂಟೇನ್ ಸಿಸ್ಟಮ್ ಕೂಡ ಏನಾಗಿರುತ್ತೆ ಅಂದ್ರೆ ಕನ್ವರ್ಜೆನ್ಸ್ ಇಂದ ಏನಾಗಿದೆ, ಫಾರ್ಮ್ ಆಗಿದೆ ಅಂತ ಗೊತ್ತಾಯ್ತು. ಸೊ ಈ ಎಲ್ಲೆಲ್ಲಿ ಮೌಂಟೇನ್ ಸಿಸ್ಟಮ್ ಇದೆ, ಎಲ್ಲೆಲ್ಲಿ ಕನ್ವರ್ಜೆನ್ಸ್ ಸಿಸ್ಟಮ್ ಇದೆ ಅಲ್ವಾ, ಅಲ್ಲಿ ಕೂಡ ಏನಿರುತ್ತೆ ಅಂತಂದ್ರೆ ವೋಲ್ಕೆನಸ್ ಇರುತ್ತೆ, ಜ್ವಾಲಾಮುಖಿಗಳು ಕೂಡ ಪ್ರೆಸೆಂಟ್ ಇರುತ್ತೆ, ನೆನಪಿರಲಿ. ಓಕೆನಾ, ಜ್ವಾಲಾಮುಖಿ ಕೂಡ ಪ್ರೆಸೆನ್ಸ್ ಇರುತ್ತೆ. ಸೊ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀವಿ. ಎಕ್ಸಾಂಪಲ್ ಇದನ್ನ ಏನಂತ ಕರೀತಾರೆ ಅಂತಂದ್ರೆ ಪೆಸಿಫಿಕ್ ರಿಂಗ್ ಆಫ್ ಫೈರ್ ಅಂತ ಕರೀತಾರೆ. ಇಂಗ್ಲಿಷ್ ಅಲ್ಲಿ ಏನಂತ ಕರೀತಾರೆ, ಪೆಸಿಫಿಕ್ ರಿಂಗ್ ಆಫ್ ಫೈರ್ ಅಂತ. ಕನ್ನಡದಲ್ಲಿ ಅಗ್ನಿವೃತ್ತ ಅಂತ ಕರೀತಾರೆ. ಓಕೆನಾ, ಈ ಅಗ್ನಿವೃತ್ತ ಏನಪ್ಪಾ ಅಂತಂದ್ರೆ ಈ ಪೆಸಿಫಿಕ್ ಸಾಗರದ ಸುತ್ತ ಬರೀ ಕನ್ವರ್ಜೆಂಟ್ ಬೌಂಡ್ರಿ ಇರುತ್ತೆ. ಓಕೆನಾ, ಕಂಪ್ಲೀಟ್ 80% ಆಫ್ ವೋಲ್ಕೆನೋಸ್ ಇದೇ ಬೆಲ್ಟ್ ಅಲ್ಲೇ ಕಂಡು ಬರೋದು, ಜ್ವಾಲಾಮುಖಿಗಳೆಲ್ಲ ಇದೇ ಬೆಲ್ಟ್ ಅಲ್ಲೇ ಕಂಡು ಬರ್ತವೆ ಅಂತ ಹೇಳ್ತಾರೆ ವಿಜ್ಞಾನಿಗಳು. ಓಕೆನಾ, 80% ಆಫ್ ಜ್ವಾಲಾಮುಖಿಗಳು. ಅದೇ ರೀತಿ ದೊಡ್ಡ ಟ್ರೆಂಚ್ ಕೂಡ ಎಲ್ಲಿ ಬರುತ್ತೆ ಅಂದ್ರೆ ಇಲ್ಲೇ ಬರುತ್ತೆ. ಹೆಂಗ್ ಫಾರ್ಮ್ ಆಗುತ್ತೆ ಟ್ರೆಂಚ್ ಅಂದ್ರೆ, ಇದು ಫಿಲಿಪೈನ್ಸ್ ಪ್ಲೇಟ್ ಮತ್ತೆ ಇದು ಓಷನ್ ಪ್ಲೇಟ್. ಓಕೆನಾ, ಪೆಸಿಫಿಕ್ ಓಷನ್ ಎರಡೂ ಕನ್ವರ್ಜ್ ಆಗೋದ್ರಿಂದ ಏನಾಗುತ್ತೆ ಇಲ್ಲಿ ಅಂತಂದ್ರೆ ಟ್ರೆಂಚ್ ಫಾರ್ಮ್ ಆಗುತ್ತೆ, ಒಂದು ತಗ್ಗು ಫಾರ್ಮ್ ಆಗುತ್ತೆ. ಸೊ ಅದೇ ರೀತಿ ಏನಿದೆ, ಇದು ಕನ್ವರ್ಜೆನ್ಸ್, ಇದು ಯುರೇಷಿಯನ್ ಜೊತೆ ಕನ್ವರ್ಜೆನ್ಸ್ ಆದ್ರೆ, ಇದು ಉತ್ತರ ಅಮೆರಿಕದ ಜೊತೆ, ಇದು ಸೌತ್ ಅಮೆರಿಕದ ಜೊತೆ ಇದೇನಾಗುತ್ತೆ ಅಂತಂದ್ರೆ ಇಲ್ಲಿ ಇಂಡೋ ಆಸ್ಟ್ರೇಲಿಯನ್ ಪ್ಲೇಟ್. ಅಂದ್ರೆ ಕಂಪ್ಲೀಟ್ ಕನ್ವರ್ಜೆನ್ಸ್ ಬೌಂಡ್ರಿ ಬರುತ್ತೆ ಅದರಲ್ಲಿ ಈ ಅಗ್ನಿವೃತ್ತದ ಸುತ್ತ. ಇಲ್ಲಿ ಏನಾಗುತ್ತೆ ಅಂದ್ರೆ ಸುಮಾರು ತುಂಬಾ ಜ್ವಾಲಾಮುಖಿ ಕಾರಣವಾಗಿರುತ್ತೆ ಇದು. ಜ್ವಾಲಾಮುಖಿಗಳು ತುಂಬಾ ಇರುತ್ತೆ ಬಿಕಾಸ್ ಆಫ್ ಕನ್ವರ್ಜೆನ್ಸ್ ಬೌಂಡ್ರಿ. ಮತ್ತು ಅದೇ ರೀತಿ ಇಲ್ಲಿ ತಗ್ಗುಗಳು ಕೂಡ ಭಾಳ ಬರುತ್ತೆ, ಟ್ರೆಂಚಸ್ ತಗ್ಗುಗಳು ಕೂಡ ತುಂಬಾ ಕಂಡು ಬರುತ್ತೆ. ಕುರಿಲ್ ತಗ್ಗು ಆಗಿರ್ಬೋದು, ಕುರಿಲ್ ತಗ್ಗು ಇಲ್ಲಿ ಯುರೇಷಿಯನ್ ಪ್ಲೇಟ್ಸ್ ಚಿಕ್ಕದಾಗಿ ಇಲ್ಲಿ ಇದು ಬರುತ್ತೆ ಕಾಮ್ಚತ್ಕ ಪ್ಲೇಟ್ ಅಂತೇಳಿ, ಇದ್ರ ಜೊತೆ ಮತ್ತು ಸಾಗರ ಪ್ಲೇಟ್ ಎರಡು ಕನ್ವರ್ಜ್ ಆದಾಗ ಈ ಕುರಿಲ್ ತಗ್ಗು ಬರುತ್ತೆ. ಜಪಾನ್ ಪ್ಲೇಟ್ ಸೇಮ್ ನೋಡಿ, ನಾನು ನಿಮಗೆ ಆರ್ಕ್ಸ್ ಅಂತ ಹೇಳಿದ್ದೆ, ಓಷನ್ ಪ್ಲೇಟ್. ಇಲ್ಲಿ ಓಷನ್ ಪ್ಲೇಟ್ ನೋಡು, ಓಷನ್ ಪ್ಲೇಟ್ ಜಪಾನ್ ಪ್ಲೇಟು ಮತ್ತೆ ಈ ಪೆಸಿಫಿಕ್ ಪ್ಲೇಟ್ ಜೊತೆ ಸೇರಿ ಇಲ್ಲಿ ಜಪಾನ್ ತಗ್ಗು ಬರುತ್ತೆ. ಅದೇ ರೀತಿ ಮರಿಯಾನ ತಗ್ಗು ಇಲ್ಲಿ, ಮತ್ತೆ ಜಾವಾ ತಗ್ಗು ನೋಡಿ, ಇಲ್ಲಿ ಸುಮಾತ್ರ ಪ್ಲೇಟ್ ಬರುತ್ತೆ ಅಂತ ಹೇಳಿದ್ದೆ, ಈ ಜಾವಾ ಪ್ಲೇಟ್ ಅಂತ ಕರೀತಾರೆ, ಜಾವಾ ಪ್ಲೇಟ್ ಬರುತ್ತೆ ಅಂತ ಹೇಳಿದ್ದೆ. ಈ ಪ್ಲೇಟು ಮತ್ತೆ ಈ ಪೆಸಿಫಿಕ್ ಪ್ಲೇಟ್ ಜೊತೆ ಕನ್ವರ್ಜ್ ಆದಾಗ ಏನಾಗುತ್ತೆ ಇಲ್ಲಿ ಜಾವಾ ತಗ್ಗು ಬರುತ್ತೆ. ಓಕೆನಾ, ಸೇಮ್ ರೀತಿ ಎಲ್ಲ ಕಾರ್ಬನ್ ತಗ್ಗಾಗಿರ್ಬೋದು, ಈ ಪರುಚಿಲಿ ತಗ್ಗಾಗಿರ್ಬೋದು, ಹೇಳಿದ್ನಲ್ಲ ಇಲ್ಲಿ ಯಾವ ಬರುತ್ತೆ, ಇಲ್ಲಿ ಹ್ಯಾಂಡೀಸ್ ಬರುತ್ತೆ ಅಂತ ಹೇಳಿದ್ದೆ. ಹ್ಯಾಂಡೀಸ್ ಪರ್ವತ, ಈ ಹ್ಯಾಂಡೀಸ್ ಪರ್ವತದಲ್ಲಿ ನೋಡು ಪೆರುಚಿಲಿ ಕಂಡು ಬರುತ್ತೆ. ಇಲ್ಲಿ ವೋಲ್ಕೆನೋಸ್ ಬರುತ್ತೆ, ಇಲ್ಲೂ ಕೂಡ ವೋಲ್ಕೆನೋಸ್ ಇದೆ. ಇಲ್ಲೆಲ್ಲಿ ಇದಿದೆ ಅಲ್ವಾ ಜಾವಾ ತಗ್ಗುವಲ್ಲಿ, ಇಲ್ಲಿ ಕಾಕತೋವ ವೋಲ್ಕೆನೋಸ್ ಅಂತ ಬರುತ್ತೆ. ಸೊ ಈ ಟೈಪ್ ಏನಾಗುತ್ತೆ ಅಂದ್ರೆ ಈ ಪೆಸಿಫಿಕ್ ಸಾಗರದ ಸುತ್ತ ಏನಾಗುತ್ತೆ ಅಂದ್ರೆ ಮೌಂಟೇನ್ ಸಿಸ್ಟಮ್ ಮತ್ತೆ ಇದು ದ್ವೀಪಗಳ ಮತ್ತೆ ಈ ಜ್ವಾಲಾಮುಖಿಗಳು ಹೆಚ್ಚಾಗಿ ಕಂಡು ಬರುತ್ತೆ. ಓಕೆನಾ, ಸೊ ಇಷ್ಟು ನಾವೇನ್ ಮಾಡಿದ್ವಿಪ್ಪ ಅಂತಂದ್ರೆ ಒಗ್ಗೂಡುತ್ತಿರುವ ಅಂಚುಗಳ ಬಗ್ಗೆ ಡೀಟೇಲ್ ಆಗಿ ನೋಡಿದ್ವಿ. ಸೊ ಮುಂದಿನ ತರಗತಿಯಲ್ಲಿ ಎರಡು ಒಟ್ಟಿಗೆ ನೋಡೋಣ, ಒಂದು ಬೇರ್ಪಡುತ್ತಿರುವ ಅಂಚುಗಳು, ಇನ್ನೊಂದು ಸಮಾನಾಂತರ ಅಂಚುಗಳು ಅಂತೇಳಿ. ಓಕೆನಾ, ಥ್ಯಾಂಕ್ ಯು. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.